ನನ್ನನ್ನು ದ್ವೇಷ ಮಾಡ್ತೀಯಾ ಅಭಿ ನೀನು? ಅದಕ್ಕೋಸ್ಕರ ನನ್ನ ಜೊತೆ ಮದುವೆಗೆ ಒಪ್ಕೊಂಡಿದ್ಯಾ? ನಾನು ಅಂದ್ಕೊಂಡಿದ್ದೆ ನಿನಗೆ ನನ್ನ ಮೇಲೆ ಬರೀ ಕೋಪ ಇದೆ ಅಂತ ಎಂದುಕೊಂಡ ಯಶಸ್ವಿನಿ ಅಳುತ್ತಾ ಮಂಚಕ್ಕೆ ಬಿದ್ದಿದ್ದಳು. ಮನೆಗೆ ಬಂದು ತನಗೆ ತಾಳಿ ಕಟ್ಟಿರುವವ ಕೋಪ ತಣಿಸಿ ಓಲೈಸಲೆಂದು ಹೋದವಳಿಗೆ ತನ್ನ ಉದ್ದೇಶ ಹೇಳಿದ್ದ ಅಭಿ. ಇವಳು ಪ್ರೀತಿ ಎಂದರೆ ಅವ ದ್ವೇಷ ಎನ್ನುತ್ತಿರುವನಲ್ಲ. ಅದವಳಿಗೆ ತೀರದ ಬೇಸರ ಎನ್ನಿಸಿತು. ಇವ ಹೀಗೆಂದರೆ ಮುಂದೆ ತಮ್ಮಿಬ್ಬರ ಜೀವನ ಹೇಗೆ ಎಂಬ ಸಣ್ಣ ಭಯ ಮೂಡಿತ್ತವಳಿಗೆ. ಅದೇ ಬೇಸರದಲ್ಲಿ ಮನೆಗೆ ಬಂದು ಅಳುತ್ತಾ ಬಿದ್ದಿದ್ದಳು. ಯಶು ಯಶು ಯಾಕೆ ಅಳ್ತಿದೀಯಾ ಎನ್ನುತ್ತಾ ಬಂದರು ಸರಸ್ವತಿ ಅಜ್ಜಿ ಅವಳ ಕೋಣೆಗೆ. ಅವಳು ಬಿಕ್ಕಿಸುವ ಧ್ವನಿ ಕಿವಿಗೆ ಬಿದ್ದಿತ್ತವರಿಗೆ. ಮೇಲೆದ್ದು ಸರಿಯಾಗಿ ಕುಳಿತವಳು ಕಣ್ಣೊರೆಸುತ್ತಾ ಯಾಕಿಲ್ಲ ಅಜ್ಜಿ ಎಂದಳು. ಏನಾಯ್ತೆ? ನಿನ್ನ ಗಂಡನ್ನ ನೋಡೋಕೆ ಹೋಗ್ತಿದ್ದೀನಿ ಅಂತ ಹೋಗಿದ್ದೆ ಎಂದರು ಅವಳ ಬಳಿ ಕುಳಿತು. ಹಾಂ ಅಜ್ಜಿ, ಅವನಿಗೆ ನನ್ನ ಮೇಲೆ ಕೋಪ, ಅದಕ್ಕೆ ಬೈದು ಕಳಿಸ್ಬಿಟ್ಟ ಎಂದಳು ಅಸಲಿ ಮಾತು ಹೇಳದೆ. ಅವಳನ್ನೊಮ್ಮೆ ದಿಟ್ಟಿಸಿದ ಅಜ್ಜಿ, ಅವನಿಗೆ ಈ ಮದುವೆ ಇಷ್ಟ ಇಲ್ಲ ಯಶು ಎಂದರು. ಗೊತ್ತು ಅಜ್ಜಿ, ಅವನನ್ನು ನಾನು ಪ್ರೀತಿ ಮಾಡ್ತಿದ್ದೀನಿ. ನನ್ನ ಪ್ರೀತಿನೂ ಹೇಳಿದ್ದೆ. ಮೊದಲಿಂದನೂ ನಮ್ಮಿಬ್ಬರ ಮಧ್ಯೆ ಬರೀ ಜಗಳನೇ ಇತ್ತು. ಹೇಗೂ ಅವನನ್ನು ಓಲೈಸಿ ನನ್ನ ಪ್ರೀತಿನ ಅವನಿಗೆ ಅರ್ಥ ಮಾಡಿಸಿದ್ರಾಯ್ತು ಅಂದ್ಕೊಂಡಿದ್ದೆ. ಆದರೆ ಇದೆಲ್ಲ ಆಗಿ ಅವನಿಗೆ ನನ್ನ ಮೇಲಿನ ಕೋಪ ಜಾಸ್ತಿನೇ ಆಗಿದೆ ಅಜ್ಜಿ. ನನ್ನನ್ನು ನೋಡಿದ್ರೆ ಸಾಕು ಮುಖ ಬಿಗಿತಾನೆ ಎಂದಳು ಮೂಗೇರಿಸುತ್ತಾ. ಈಗ ಆಗಿದ್ದು ಹೋಗಿದೆ ಯಶು. ಅವನು ನಿನ್ನ ಗಂಡ ಆಗಿರಬಹುದು, ಹಾಗಂತ ಎಲ್ಲನೂ ಮುಗಿದು ಹೋಗಿಲ್ವಲ್ಲ. ನೀನು ಮದುವೆಗಿಂತ ಮೊದಲು ಹೇಗೆ ಅವನ ಪ್ರೀತಿನ ಓಲೈಸ್ಕೋಬೇಕು ಅಂದ್ಕೊಂಡಿದ್ಯೋ ಹಾಗೆ ಮದುವೆ ಆದಮೇಲೆ ಅವನನ್ನು ಓಲೈಸ್ಕೊ. ನಿನ್ನ ಜೀವನ, ನಿನ್ನ ಸಂಸಾರ ನಿನ್ನ ಕೈಯಲ್ಲೇ ಇದೆ ಯಶು. ಅವನ ಕೋಪನ ತಣಿಸಿ ಪ್ರೀತಿ ಗೆಲ್ಲೋದಕ್ಕೆ ಅವಕಾಶ ಇನ್ನೂ ಜಾಸ್ತಿ ಆಗುತ್ತೆ ನಿನಗೆ. ಮದುವೆ ಆದಮೇಲೆ ನಿಧಾನವಾಗಿ ಅವನನ್ನು ನಿನ್ನ ಹತ್ರ ಬರೋ ಹಾಗೆ ಮಾಡು, ಬದುಕನ್ನು ಬಂಗಾರ ಮಾಡ್ಕೊ ಎಂದಿತು ಅಜ್ಜಿ ತನ್ನ ಅನುಭವದ ಮಾತು ಹೇಳುತ್ತಾ. ಅವರ ಮಾತು ಸರಿ ಎನ್ನಿಸಿ ತಲೆಯ ಲೈಟ್ ಹತ್ತಿದಂತಾಯಿತವಳಿಗೆ. ಹೌದಲ್ವಾ ಅಜ್ಜಿ, ನೀನು ಹೇಳೋ ಹಾಗೆ ಆಗ ನನಗೆ ಇನ್ನೂ ಟೈಮ್ ಇರುತ್ತೆ. ಅವನನ್ನು ಮದುವೆ ಆಗೋವರೆಗೂ ನಾನು ಮೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಅವನು ನನ್ನ ಜೊತೆನೇ ಇರ್ತಾನಲ್ಲ, ಆಗ ನನ್ನ ಪ್ರೀತಿನ ಅರ್ಥ ಮಾಡಿಸ್ತೀನಿ ಎಂದು ಕಣ್ಣೊರೆಸಿ ಮತ್ತೆ ಗೆಲುವಾದಳು. ಇವಳಿಗೆ ಅವನ ಪ್ರೀತಿ ಗೆಲ್ಲುವ ಆಸೆ. ಆದರೆ ಅವ ತನ್ನ ಪ್ರೀತಿಯನ್ನು ಆಗಲೇ ಬೇರೊಂದು ಹುಡುಗಿಗೆ ಕೊಟ್ಟಿರುವವ ಎಂದು ಹೇಗೆ ಗೊತ್ತಾಗಬೇಕು? ಆ ದಿನ ಅನಿರುದ್ಧ್ ತನ್ನ ತಾಯಿಯ ಜೊತೆ ಅಶ್ವಿತಾಳ ಮನೆಗೆ ಬಂದಿದ್ದ. ಶರ್ಮಾ ಕುಟುಂಬ ಅವರಿಬ್ಬರನ್ನು ಆದರದಿಂದ ಸ್ವಾಗತಿಸಿತ್ತು. ಅನಿರುದ್ಧ್ ತನ್ನ ತಾಯಿಯನ್ನು ಎಲ್ಲರಿಗೂ ಪರಿಚಯಿಸಿದ್ದ. ಅಶ್ವಿತಾ ತನ್ನ ಕುಟುಂಬವನ್ನು ಅವರಿಬ್ಬರಿಗೂ ಪರಿಚಯ ಮಾಡಿಸಿದ್ದಳು. ಖುಷಿಯಿಂದ ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡಿದ್ದರು. ಭಾರ್ಗವ್, ಅಶ್ವಿತಾ ಮತ್ತು ಅನಿರುದ್ಧ್ ಮದುವೆಯ ಬಗ್ಗೆ ಮಾತನಾಡಿ ನಂತರ ಯಶಸ್ವಿನಿ ಮತ್ತು ಅಭಿರಾಮ್ ಮದುವೆಯ ಬಗ್ಗೆಯೂ ತಿಳಿಸಿದ್ದರು. ತಮ್ಮಿಂದ ಸಣ್ಣ ತಪ್ಪಾಗಬಾರದು ಅವರಿಗೆ. ನಮಗೇನೂ ತೊಂದರೆ ಇಲ್ಲ, ನೀವು ಹೇಗೆ ಹೇಳ್ತಿರೋ ಹಾಗೆ, ನಿಮ್ಮ ಮಗಳು ನಮ್ಮ ಮಗಳಿದ್ದಾಗೆ ಎಂದಿದ್ದರು ದ್ರಾಕ್ಷಾಯಣಿ. ಮಗನ ಖುಷಿ ಮುಖ್ಯ ಅವರಿಗೆ. ಎಲ್ಲವೂ ಒಪ್ಪಿಗೆಯಾದ ನಂತರ ಅಶ್ವಿತಾಳಿಗೆ ಅರಿಶಿಣ ಕುಂಕುಮ ಹಚ್ಚಿದ್ದರು. ಅನಿರುದ್ಧ್ ತೋರುವ ಗೌರವ, ಪ್ರೀತಿ ಎಲ್ಲರಿಗೂ ಮೆಚ್ಚುಗೆಯಾಗಿತ್ತು. ಅಮೃತ ಕೂಡ ಮನಸ್ಸಿನಿಂದ ಒಪ್ಪಿಕೊಂಡಿದ್ದರು ಅವನನ್ನು. ತಾಯಿ ಮಗ ಇಬ್ಬರೂ ಮಧ್ಯಾಹ್ನದ ಊಟ ಮಾಡಿಕೊಂಡು ಶರ್ಮಾ ಕುಟುಂಬದ ಬೀಗರಾಗಿ ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿ ಮರಳಿದ್ದರು ಬೆಂಗಳೂರಿಗೆ. ಅವರು ಹೋದ ನಂತರ ಎಲ್ಲರೂ ಹಾಲ್ನಲ್ಲಿಯೇ ಸೇರಿದ್ದರು. ಅನಿರುದ್ಧ್, ಅಶ್ವಿತಾ ಮದುವೆಗೆ ಏನೂ ತೊಂದರೆ ಇರಲಿಲ್ಲ, ಯಾರ ವಿರೋಧವೂ ಇರಲಿಲ್ಲ. ಆದರೆ ಅಭಿ, ಯಶಸ್ವಿನಿ ಮದುವೆಗೆ ಅಭಿಯೇ ವಿಘ್ನದಂತಿದ್ದ. ಜೊತೆಗೆ ವರ್ಧನರ ಅಸಹನೆ ಬೇರೆ. ಎಲ್ಲವನ್ನೂ ನಿಭಾಯಿಸಲು ಗಟ್ಟಿ ಭಾರ್ಗವ್ರವರು. ನಾಳೆ ಪುರೋಹಿತರು ಮನೆಗೆ ಬಂದು ಮದುವೆಗೆ ಒಳ್ಳೆಯ ದಿನ ಗೊತ್ತು ಮಾಡ್ತಾರೆ. ಆದರೆ ಅದಕ್ಕಿಂತ ಮೊದಲು ನಾವು ವರ್ಧನ್ ಮನೆಗೆ ಹೋಗ್ತಿದ್ದೀವಿ ಇವತ್ತು ಸಂಜೆನೆ ಎಂದರು ಭಾರ್ಗವ್. ಎಲ್ಲವನ್ನೂ ಯೋಚಿಸಿ ಅವರೇ ನಿರ್ಧಾರ ಮಾಡಿರುತ್ತಿದ್ದರು. ಯಾಕೆ? ತಕ್ಷಣ ತೂರಿ ಬಂದಿತು ಅಭಿಯ ಪ್ರಶ್ನೆ. ಎಲ್ಲರೂ ಎಂದರಲ್ಲ ಅವರು. ಅವನಿಗೆ ಹೋಗಲು ಇಷ್ಟವಿಲ್ಲ. ಅನಿರುದ್ಧ್ ನಮ್ಮ ಮನೆಗೆ ಬಂದು ಅಶ್ವಿತಾನ ಕೇಳಿರೋ ಹಾಗೆ ನಾವು ಅವ್ರ ಮನೆಗೆ ಹೋಗಿ ಯಶಸ್ವಿನಿನ ಎಂದು ಅವರು ಮಾತು ಮುಗಿಸುವುದಕ್ಕೂ ಮೊದಲೇ, ಅಪ್ಪ ಆಗಲೇ ನಮ್ಮಿಬ್ಬರು ಮದುವೆ ಆಗಿ ಹೋಗಿದೆ, ಮತ್ತೇನಿದೆಲ್ಲ ಎಂದ. ಇಷ್ಟವಿಲ್ಲ ಅವನಿಗೆ ಅವಳನ್ನು ಎದುರಾಗಲು, ಅವಳ ಮನೆಗೆ ಹೋಗಲು. ಹೌದು, ಆದರೆ ಅದಕ್ಕಿಂತ ಮುಖ್ಯವಾಗಿ
ನಾನು ನಿಮ್ಮಿಬ್ಬರ ಮದುವೆ ಅಂತ ಅನೌನ್ಸ್ ಮಾಡಬೇಕಿದೆ. ನಿಮ್ಮ ಮದುವೆಗೆ ಕಾರಣವಾಗಿರೋ ಮಹಾನುಭಾವ ತನ್ನ ಕೆಲಸ ಮಾಡ್ತಿಲ್ವಲ್ಲ, ಆ ವಿಡಿಯೋನ ಮೀಡಿಯಾಕ್ಕೆ ಕೊಡ್ತೀನಿ ಅಂದಿದ್ದ, ಇನ್ನೂ ಕೊಟ್ಟಿಲ್ವಲ್ಲ. ಅವನಿಗಿಂತ ಮೊದಲು ನಾನು ಈ ಮದುವೆ ವಿಷಯನ ಊರಿಗೆ ತಿಳಿಸ್ಬೇಕು ಎಂದರು. ಜನ ಮಾತನಾಡಿಕೊಳ್ಳುವ ಮೊದಲು ಎಚ್ಚೆತ್ತುಕೊಳ್ಳಬೇಕಿತ್ತು. ಅವರ ಮಾತಿಗೆ ಮತ್ತೆ ಎದುರಾಡದೆ, ಓಕೆ, ನೀವು ಹೋಗಿ ಬನ್ನಿ, ನಾನು ಬರೋದಿಲ್ಲ ಎಂದ. ಅದು ಹೇಗಾಗುತ್ತೆ? ಮದುವೆ ಗಂಡು ನೀನೇ ಅಂದಮೇಲೆ ನೀನು ನಮ್ಮ ಜೊತೆ ಬರಲೇಬೇಕು ಎಂದರು ಪೂರ್ಣ. ಅಮ್ಮ ರಾಗ ಎಳೆದ. ಪದೇ ಪದೇ ಎಲ್ಲದಕ್ಕೂ ನಿನ್ನ ಜೊತೆ ವಾದ ಮಾಡೋದಕ್ಕೆ ನಮಗಾಗೋದಿಲ್ಲ ಅಭಿ. ಮದುವೆ ಅಂತ ಫಿಕ್ಸ್ ಆಗಿದೆ, ಎಲ್ಲನೂ ನೀನೇ ಅರ್ಥ ಮಾಡ್ಕೊ ಎಂದರು ಪೂರ್ಣ ಗಂಭೀರವಾಗಿ. ಒಮ್ಮೆ ನಿಟ್ಟುಸಿರು ಬಿಟ್ಟು ತನ್ನ ಕೂದಲು ಮೇಲೇರಿಸಿಕೊಂಡವ, ಓಕೆ, ಆದರೆ ನಾನು ಇದನ್ನೆಲ್ಲ ಮಾಡ್ತಿರೋದು ನಿಮಗೋಸ್ಕರ ಅಷ್ಟೇ. ನನಗೆ ಈ ಮದುವೆ ಇಷ್ಟ ಇಲ್ಲ. ಈ ಮದುವೆ ನಿಂತು ಹೋಗಲಿ ಅಂತ ಬೇಡ್ಕೋತೀನಿ ನಾನು ಎಂದವ ಮೆಟ್ಟಿಲತ್ತ ತಿರುಗಿದ. ಎಲ್ಲರೂ ಮದುವೆ ಯಾವುದೇ ತೊಂದರೆ ಆಗದಂತೆ ನೆರವೇರಲಿ ಎಂದುಕೊಂಡರೆ ಇವನೊಬ್ಬ ಮದುವೆ ನಿಂತು ಹೋಗಲಿ ಎಂದು ಬೇಡುತ್ತಿದ್ದ. ಬಿಡ್ತು ಅನ್ನೋ ಅಭಿ, ನೀನು ಒಬ್ಬನ ಮದುವೆ ಅಷ್ಟೇ ಅಲ್ಲ, ಅಶ್ವಿತಾ ಮದುವೆ ಕೂಡ ಇದೆ. ಶರಾವತಿ ಅಜ್ಜಿ ಎಂದಾಗ ಅವನ ಹೆಜ್ಜೆಗಳು ನಿಂತವು. ಮುಖವಷ್ಟೇ ತಿರುಗಿಸಿ ಅಶ್ವಿತಾಳತ್ತ ನೋಡಿದ. ತನ್ನಿಂದ ಅವಳಿಗೆ ನೋವಾಗಬಾರದು ಅವನಿಗೆ. ನಿನ್ನಿಂದ ಅವಳ ಆಸೆ ಕನಸುಗಳು ಹಾಳಾಗಬಾರ್ದು ಅಭಿ ಎಂದಿತು ಮನ. ಸಾರಿ ಅಕ್ಕ, ತಯಾರಾಗಿ ಬರ್ತೀನಿ ನಾನು ಎಂದವ ಕೋಣೆಗೆ ನಡೆದ. ನೆಮ್ಮದಿ ಎಲ್ಲರಿಗೂ. ನನ್ನ ಶತ್ರು ಆಗಿದ್ದವನು ಈಗ ನನ್ನ ಸಂಬಂಧಿ ಆಗ್ತಿದ್ದಾನೆ. ನನ್ನ ಮಗಳು ಅವನ ಮನೆ ಸೊಸೆ. ನೆನೆದಾಗ ಕೈ ಮುಷ್ಟಿ ಬಿಗಿದರು ವರ್ಧನ್. ಭಾರ್ಗವರವರು ಕರೆ ಮಾಡಿ ಸಂಜೆ ಬರುವುದರ ಬಗ್ಗೆ ಹೇಳಿದ್ದರು. ಮನೆ ಎಲ್ಲವೂ ಅಲಂಕಾರಗೊಳ್ಳುತ್ತಿತ್ತು. ಬಗೆ ಬಗೆಯ ತಿನಿಸುಗಳು ಅಡುಗೆ ಮನೆಯಲ್ಲಿ ತಯಾರಾಗುತ್ತಿದ್ದವು. ಯಶಸ್ವಿನಿ ತನಗೆ ಹೇಗೆ ಬೇಕೋ ಹಾಗೆ ಎಲ್ಲವನ್ನೂ ತಯಾರಿ ಮಾಡಲು ಹೇಳಿದ್ದಳು. ಅವಳ ಆಸೆಗೆ ವರ್ಧನ್ ಇಲ್ಲವೆನ್ನದಿದ್ದರೂ ಮನದಲ್ಲಿ ಕೋಪ, ದ್ವೇಷದ ಹೊಗೆ ಇತ್ತು. ಸಂಜೆ 6 ಗಂಟೆಯ ಹೊತ್ತಿಗೆ ಶರ್ಮಾ ಕುಟುಂಬ ವರ್ಧನ್ ಮನೆಯ ಗೇಟ್ ಮುಂದಿತ್ತು. ಖುಷಿಯಿಂದ ಅಲ್ಲದಿದ್ದರೂ ಗೌರವದಿಂದ ಎಲ್ಲರನ್ನೂ ಒಳ ಕರೆದಿದ್ದರು ವರ್ಧನ್. ಅದು ಭಾರ್ಗವರವರ ಮೇಲಿರುವ ಭಯಕ್ಕೆ. ಸರಸ್ವತಿ ಅಜ್ಜಿ ಮೊದಲು ಜ್ಯೂಸ್ ಕೊಟ್ಟು ಎಲ್ಲರನ್ನೂ ಖುಷಿಯಿಂದ ಮಾತನಾಡಿಸಿದರು. ಅಭಿ ಮಾತ್ರ ಜ್ಯೂಸ್ ಅಲ್ಲ, ನೀರನ್ನು ಕುಡಿಯದೆ ಕುಳಿತಿದ್ದ ಮುಖ ಗಂಟಿಟ್ಟುಕೊಂಡೆ. ನೀವೆಲ್ಲ ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಎಂದರು ಸರಸ್ವತಿ ಅಜ್ಜಿ. ಬರಲೇಬೇಕಲ್ಲ ಅಜ್ಜಿ, ವರ್ಧನ್ ಈಗ ನಮ್ಮ ಸಂಬಂಧಿಕ ಆಗ್ತಿದ್ದಾನೆ ಎಂದರು ಭಾರ್ಗವ್ ವರ್ಧನ್ರನ್ನು ನೋಡುತ್ತಾ. ಇಬ್ಬರೂ ನೆಂಟಸ್ತಿಕೆ ಬೆಳೆಸುತ್ತಿರುವುದು ಅವರಿಗೇನು ತೊಂದರೆ ಇಲ್ಲ. ವರ್ಧನ್ರವರದ್ದು ಬರೀ ಮಾತಷ್ಟೇ ಎಂದು ಚೆನ್ನಾಗಿ ಬಲ್ಲರು. ಅಲ್ಲದೆ ಅವರ ದ್ವೇಷಕ್ಕಿಂತ ತಮ್ಮ ಮೇಲೆ ನಂಬಿಕೆ ಹೆಚ್ಚವರಿಗೆ. ನನ್ನ ಮಗಳು ನನ್ನ ಜೀವ ಭಾರ್ಗವ್, ಅವಳಿಗೋಸ್ಕರ ನಾನು ಇದಕ್ಕೆಲ್ಲ ಒಪ್ಕೊಂಡಿದ್ದೀನಿ. ಆದರೆ ಹೇಳ್ತೀನಿ ಕೇಳು, ಅವಳಿಗೆ ಒಂದು ಸಣ್ಣ ನೋವು ಆಗಬಾರ್ದು ನಿನ್ನ ಮನೆಯಲ್ಲಿ. ಎಚ್ಚರಿಕೆ ಕೊಡುವಂತೆ ಎಂದರು ಅಭಿಯ ಮುಖ ನೋಡುತ್ತಾ. ಅವ ಕೋಪದಿಂದ ದಿಟ್ಟಿಸಿದ ಅವರನ್ನೇ. ಅವಳು ನಮ್ಮನೆಯಲ್ಲೂ ಮಗಳಾಗಿರ್ತಾಳೆ ವರ್ಧನ್ ಎಂದರು ಆಯುಷ್. ನಿನ್ನ ಮಗಳನ್ನು ಕರೆದುಬಿಡು ವರ್ಧನ್, ಬಿಟ್ಟರೆ ಹೀಗೆ ಮಾತಾಡ್ತೀರಾ ನೀವು ಎಂದರು ಶರಾವತಿ ಅಜ್ಜಿ. ಯಶು ಕೂಗಿದರು ವರ್ಧನ್ ಕುಳಿತಲ್ಲಿಂದಲೇ ಮಗಳನ್ನು. ಎಲ್ಲರೂ ಅವಳು ಬರುವತ್ತ ಗಮನ ಕೊಟ್ಟರೆ ಅಭಿ ಮಾತ್ರ ಅವಳನ್ನು ನೋಡುವುದಿಲ್ಲವೆಂದು ಶಪಥ ತೊಟ್ಟು ತಲೆ ತಗ್ಗಿಸಿ ಕುಳಿತ. ಮೆಲ್ಲಗೆ ನಡೆದು ಬಂದವಳನ್ನು ನೋಡಿ ಮೆಚ್ಚಿದ ಪೂರ್ಣರವರು, ತುಂಬ ಚೆನ್ನಾಗಿ ಕಾಣ್ತಿದೆಯಾ ಯಶಸ್ವಿನಿ ಎಂದರು. ಥ್ಯಾಂಕ್ ಯು ಆಂಟಿ ಎಂದವಳು ಎಲ್ಲರಿಗೂ ನಮಸ್ಕರಿಸಿ ಅಶ್ವಿತಾ ಮತ್ತು ಅಥರ್ವನಿಗೆ ಹಾಯ್ ಹೇಳಿದಳು. ಹಾಯ್ ಅಭಿ ಎಂದು ತನ್ನ ಗಂಡನಿಗೆ ಎಂದಾಗ ಅವ ಕಿವಿಯೇ ಕೇಳದಂತೆ ಎತ್ತಲೋ ನೋಡುತ್ತಾ ಕುಳಿತಿದ್ದ. ಅಣ್ಣ ನೋಡೋ ಒಂದ್ಸರಿ ನಿನ್ನ ಜಗಳಗಂಟಿ ಪಾರ್ಟ್ನರ್ನ ಎಂದು ಸಿರಿದ ಅಥರ್ ಅಭಿಯ ಕಿವಿಯಲ್ಲಿ. ಆ ಗಯ್ಯಾಳಿನ ನೋಡೋಕ್ಕೆ ನನಗಿಷ್ಟ ಇಲ್ಲ, ಕುತ್ಕೋ ಸುಮ್ಮನೆ ಎಂದ ಅಭಿ ಅವಳತ್ತ ಕಣ್ಣಾಯಿಸಲಿಲ್ಲ. ಯಶಸ್ವಿನಿ ಇವತ್ತು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಅಭಿ, ಒಂದ್ಸರಿ ನೋಡು, ಕಳೆದು ಹೋಗ್ತೀಯಾ ಇನ್ನೊಂದು ಕಿವಿಯಲ್ಲಿ ಉಸುರಿದಳು ಅಶ್ವಿತಾ ಮೆಲ್ಲಗೆ. ಅಕ್ಕ ಸುಮ್ಮನಿರು ಎಂದ. ಯಶು ಅವನನ್ನೊಮ್ಮೆ ನೋಡಿ ಎದುರಿಗೆ ಕುಳಿತಳು. ನಾಳೆ ಬೆಳಗ್ಗೆ ಪುರೋಹಿತರು ಮನೆಗೆ ಬಂದು ಮದುವೆ ಮುಹೂರ್ತ ನೋಡ್ತಾರೆ ವರ್ಧನ್, ನೀವೆಲ್ಲ ಬನ್ನಿ, ನಾಳೆ ಮದುವೆ ಮುಹೂರ್ತ ಫಿಕ್ಸ್ ಮಾಡಿ ಮುಂದಿನ ತಯಾರಿಗಳ ಬಗ್ಗೆ ಮಾತಾಡೋಣ ಎಂದರು ಭಾರ್ಗವ್. ಹಾಂ ಬರ್ತೀವಿ ಎಂದರು ವರ್ಧನ್. ಇನ್ನೂ ಸ್ವಲ್ಪ ಹೊತ್ತಿಗೆ ಮೀಡಿಯಾದವ್ರು ಬರ್ತಾರೆ, ಇಲ್ಲೇ ಇವರಿಬ್ಬರು ಮದುವೆ ಅಂತ ಅನೌನ್ಸ್ ಮಾಡ್ತೀನಿ ಎಂದರು.
ಈ ವಿಷಯವನ್ನು ಫೋನಿನಲ್ಲಿ ಒಮ್ಮೆ ತಿಳಿಸಿದ್ದರು ಭಾರ್ಗವ್. ಆದರೂ ಮತ್ತೊಮ್ಮೆ ಹೇಳಿದರು. ನಿನ್ನ ಮಾತನ್ನು ಮೀಡಿಯಾ ಚೆನ್ನಾಗಿ ಕೇಳುತ್ತೆ ಬಿಗುಮಾನದಿಂದಲೇ ಎಂದರು. ಪ್ರತಿ ಮಾತಿಗೂ ಕೊಂಕಾಡಬೇಡ ವರ್ಧನ್. ಅವರು ಗೌರವದಿಂದ ಮಾತಾಡ್ತಿದ್ದಾರೆ ಅಂದಮೇಲೆ ನೀನು ಗೌರವದಿಂದ ನಡ್ಕೊ. ನಮ್ಮ ಮನೆ ಮಗಳು ಅವ್ರ ಸೊಸೆ, ಈಗ ಕೋಪ ಬಿಡು ಎಂದು ಗದರಿದ ಸರಸ್ವತಿ ಅಜ್ಜಿ ನಡೆಯಬೇಕಿದ್ದ ಶಾಸ್ತ್ರಗಳ ಮಾತು ಮುಂದುವರೆಸಿತು. ಮಾಡಿದ್ದ ಬಗೆ ಬಗೆ ತಿನಿಸುಗಳು ಎಲ್ಲರ ಮುಂದಿದ್ದವು. ಎಲ್ಲರೂ ಚೂರು ರುಚಿಗಾದರೂ ಬಾಯಿಗಿಟ್ಟರೆ ಅಭಿ ಏನನ್ನೂ ತಿನ್ನಲಿಲ್ಲ. ಯಶಸ್ವಿನಿ ಅವನನ್ನು ಗಮನಿಸುತ್ತಲೇ ಇದ್ದಳು. ಅವನ ಪ್ರೀತಿ ಬೇಕವಳಿಗೆ. ಈ ಅಹಂಕಾರಿ ಅಭಿಗೆ ಕೊಬ್ಬು ಜಾಸ್ತಿ, ಏನೂ ತಿಂತಿಲ್ಲ, ನನ್ನ ಹತ್ರ ನೋಡ್ತಾನೂ ಇಲ್ಲ ಮನದಲ್ಲೇ ಎಂದುಕೊಂಡವಳು ಏನೋ ಉಪಾಯ ಮಾಡಿ ಎದ್ದು ಅಡುಗೆ ಮನೆಯತ್ತ ನಡೆದವಳು ನಿಮಿಷದಲ್ಲಿ ವಾಪಸ್ ಬಂದು ಕುಳಿತಳು. 5 ನಿಮಿಷದ ನಂತರ ಕೆಲಸದವನೊಬ್ಬ ಎಲ್ಲರಿಗೂ ಮತ್ತೊಮ್ಮೆ ಜ್ಯೂಸ್ ಬೆರೆಸಿಕೊಂಡು ಟ್ರೇ ಹಿಡಿದು ಬಂದವ ಅಭಿಯತ್ತ ಟ್ರೇ ಚಾಚಿ ಬೇಕೆಂದೇ ಅವನ ಮೇಲೆ ಜ್ಯೂಸ್ ಚೆಲ್ಲಿದ. ಓ ಶಿಟ್ ಎಂದ ಅಭಿ ಎದ್ದು ನಿಂತ ಶರ್ಟನ್ನು ಕೊಡವುತ್ತಾ. ನೋಡ್ಕೊಂಡು ಸರ್ವ್ ಮಾಡೋದಕ್ಕಾಗೋದಿಲ್ವ ನಿನಗೆ? ರೇಗಿದರು ವರ್ಧನ್ ಕೆಲಸದವನಿಗೆ. ಅಭಿ, ನೀನು ಕ್ಲೀನ್ ಮಾಡ್ಕೋ ಅಂತೆ, ಬಾ ವಾಶ್ರೂಮ್ ತೋರಿಸ್ತೀನಿ ಎಂದಳು ಯಶಸ್ವಿನಿ. ಅವಳದ್ದೇ ಉಪಾಯವಿದು. ಇಟ್ಸ್ ಓಕೆ, ಬೇಡ ಎಂದ ಈಗಲೂ ಅವಳತ್ತ ನೋಡದೆ. ಅವನ ಗಂಟು ಮೊಗ ಕೆಂಪಾಗಿತ್ತು ಕೋಪಕ್ಕೆ. ಕರ್ಚೀಫ್ನಿಂದ ಶರ್ಟನ್ನು ಒರೆಸುತ್ತಿದ್ದ ಅವ. ಮನೆಗೆ ಹೋಗೋವರೆಗೂ ಇದರಲ್ಲೇ ಹೇಗಿರ್ತೀಯ? ಶರ್ಟ್ ಕಲೆ ಆಗುತ್ತೆ, ಬಾ ಎಂದು ಎಲ್ಲರ ಮುಂದೆಯೇ ಅವನ ಕೈ ಹಿಡಿದಳು. ಯಾರಿಗೂ ಹೆದರದವಳು. ಅಭಿ ಈಗ ತಲೆ ಎತ್ತಿ ದಿಟ್ಟಿಸಿದ ಅವಳನ್ನೇ ಕೋಪದಿಂದ. ನಕ್ಷತ್ರದಂತೆ ಹೊಳೆಯುವ ಕಂಗಳು, ಕೆಂಪು ತುಟಿಗಳಲ್ಲಿ ಚಂದದ ನಗು, ತುಂಬಿದ ಕೆನ್ನೆಗಳು ಅವನ ಸನಿಹಕ್ಕೆ ರಂಗೇರಿದ್ದವು. ಅಷ್ಟೊಂದು ಮುದ್ದಾದ ಹುಡುಗಿ ಅವನಿಗೆ ಹಿಡಿಸದೆ ಕೈ ಬಿಡಿಸಿಕೊಂಡು ಮುಖ ತಿರುಗಿಸಿ ಬೇಡ ಎಂದ. ಅಭಿ, ಪರವಾಗಿಲ್ಲ ಹೋಗು ಎಂದರು ಭಾರ್ಗವ್. ಸೊಸೆಯ ಉಪಾಯ ಗೊತ್ತಾಗಿತ್ತವರಿಗೆ. ಎದುರಾಡಲಾಗದೆ ಎದ್ದು ನಡೆದ ಅಭಿ ಅವಳ ಹಿಂದೆ. ಅಶ್ವಿತಾ, ಅಥರ್ ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು. ಅಲ್ಲಿಯೇ ಇದ್ದ ಕೋಣೆಗೆ ಅವನನ್ನು ಕರೆತಂದ ಯಶಸ್ವಿನಿ ಇಲ್ಲಿದೆ ವಾಶ್ರೂಮ್ ಎಂದು ತೋರಿಸಿ ನಿಂತಳು. ಒಳನಡೆದು ತನ್ನ ಶರ್ಟ್ ಕ್ಲೀನ್ ಮಾಡಿಕೊಂಡು ಹೊರಬಂದ. ಅವನಿಗಾಗಿಯೇ ಕಾದು ನಿಂತಿದ್ದ ಹುಡುಗಿ ಅವ ಹೊರ ಹೋಗುವನೆಂದು ತಟ್ಟನೆ ಅವನೆದುರು ನಿಂತು ಇದೇನಿದು, ಶರ್ಟ್ ಎಲ್ಲ ಒದ್ದೆಯಾಗಿದೆ ಎಂದಳು. ಏನಾದರೊಂದು ತುಂಟತನ ಅವಳದ್ದು ಅವನನ್ನು ಒಲಿಸಿಕೊಳ್ಳಲು. ಅದೆಲ್ಲ ನಿನಗ್ಯಾಕೆ, ಬಿಡು ದಾರಿ ಎಂದ ಒರಟಾಗಿ. ಅವಳನ್ನು ನೋಡಲು ಅದೇನು ಬಿಂಕವೋ ಇವನದ್ದು. ಮನೆಗೆ ಹೋಗೋವರೆಗೂ ಹೀಗೆ ಇರ್ತೀಯಾ? ಇರು, ನಾನೇ ಡ್ರೈಯರ್ ತಗೊಂಡು ಒಣಗಿಸ್ತೀನಿ ಎಂದವಳು ಅವನ ಕೈ ಹಿಡಿದು ಕನ್ನಡಿಯ ಮುಂದೆ ಹೆಜ್ಜೆ ಇಟ್ಟಳು. ಏನು ಬೇಕಾಗಿಲ್ಲ ಬಿಡು ಎಂದವ ಕೈ ಕೊಡವಿ ಬಿಡಿಸಿಕೊಂಡ. ಮೀಡಿಯಾ ಬಂದರೆ ಅವ್ರ ಮುಂದೆ ಚೆನ್ನಾಗಿ ಕಾಣೋದಿಲ್ಲ ಅಭಿ, ಬಾ ಸುಮ್ಮನೆ ಎಂದವಳು ಮತ್ತವನ ಕೈ ಹಿಡಿದು ಡ್ರೈಯರ್ ಆನ್ ಮಾಡಿ ಅವನದೇ ಮೇಲೆ ಹಿಡಿದಳು ಒದ್ದೆಯಾಗಿದ್ದ ಶರ್ಟ್ ಒಣಗಿಸುತ್ತಾ. ಆಗ ಅವಳನ್ನೊಮ್ಮೆ ನೋಡಿದ ಅಭಿ ಸರಿಯಾಗಿ ದಿಟ್ಟಿಸಿ